ಈಶ ಮಹೇಶ ಕೈಲಾಸವಾಸ ಈಶ ಮಹೇಶ ಕರುಣದಿ ಕಾಯೋ ಜಗದೀಶ ಪೊರೆಯೋ ಭವಪಾಶ ಸರ್ವೇಶ ಕೈಲಾಸವಾಸ ಈಶ ಮಹೇಶ ನೀನೇ ಅರ್ಥ ಮಾಡಿದ್ದೆ. ಒಂದು 5 ರೂಪಾಯಿ ಕೊಡು, ಒಂದು 5 ಕೊಡು. 500 ಅಮ್ಮ. ರುದ್ರಯ್ಯ ಸ್ವಾಮಿಯವರು ಈ ಸುಂದರವಾದ ಗುಲಾಬಿ ಹಾರವನ್ನು ಪರಮೇಶ್ವರನ ಪಾದ ತಯಾರು ಮಾಡಿದ್ದಾರೆ. ಒಂದು ಹೂವಿನ ಹಾರ ಕೂಡಗಿ ಪರಮೇಶ್ವರನಿಗೆ ತಯಾರು ಮಾಡಿರುತ್ತಾರೆ. ಯಪ್ಪ ನಿಮ್ ನೋಡಕ್ ಮಾಡಲ್ಲದೆ ದೊಡ್ಡ ಸಾವುಕಾರದಿಯೋ ಬರೀ ಮುಂಡ್ರನ ತಂದಾರ. ನೇಮಕಲ್ಲ ಅಮರೇಶ್ವರ ಸ್ವಾಮಿ ಅವರು ಸುಂದರವಾದ ಪುಷ್ಪಮಾಲೆ 5,001 ರೂಪಾಯಿಯನ್ನು ಪರಮೇಶ್ವರನ ಪಾತ್ರ ಮಾಡಿದಂಥವ್ರಿಗೆ ತಯಾರು ಮಾಡಿರುತ್ತಾರೆ. ಗಾಯಿಸ್ತ್ ಮಸ್ತ್ ಮೇಲೆ ಕೇಳಿ ಪ್ರಾಣೇಶ್ವರಿ. ಆಹೋ ಗೌರೀವರ, ಅಹೇ ಪ್ರಾಣೇಶ್ವರಿ, ಇದೇನೋ ಮಹಾಪ್ರಳಯ ಕಾಲ ಬಂದಂತೆ ಕಾಣುತ್ತಿರುವುದಲ್ಲ? ಅದೆಲ್ಲ ಹೇಗ ಅನ್ನಬಾರದು ಪಾರ್ವತಿ. ಪರಮೇಶ್ವರ ಪಾರ್ವತಿ ಹೇಳಲೆ, ಚೆನ್ನಾಗಿ ಹೇಳು. ದೇವಶಂಕರ ಕರುಣ ಸಾಗರ ದೇವಶಂಕರ ಕರುಣ ಸಾಗರ ಮಹಾಪ್ರಳಯ ಕಾಲವೇನು ತಿಳಿಸು ಪ್ರಿಯಕರ ತಿಳಿಸು ಪ್ರಿಯಕರ ಮನದ ಸಂಶಯ ದೇವಶಂಕರ
ಒಳಗಿದಂತ ಕಾಣುತ್ತಿರುವುದಲ್ಲ ದೇವ. ಹಾಗೆ ಅದೆಲ್ಲ ಹಾಗ ಅನ್ನಬಾರದು ಪಾರ್ವತಿ. ಸಾಗರಗಳೆಲ್ಲವೂ ತಳಮಳಗೊಂಡು ಗಿರಿ ಪರ್ವತವೆಲ್ಲ ಕರಗಿ ನೀರಾಗಿ ಹರಿಯುತ್ತಿರುವುದು. ಚಂದ್ರಮೌಳಿ, ಅಯ್ಯೇ ಪಾರ್ವತಿ, ಇದ್ಯಾವುದಿರುವುದು ನಮಗೆ ಬಂದೊದಗಿರುವ ದಾಳಿ. ಅಯ್ಯೇ ಪಾರ್ವತಿ, ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಸತಿ ಪಾರ್ವತಿ, ಹೇಳುವೆನು ಕೇಳೋ ನಡೆಯುವ ಸಂಗತಿ. ಹೇಳುವೆನು ಕೇಳೋ ನಡೆಯುವ ಸಂಗತಿ. ಪರಮೇಶ್ವರ, ಪ್ರಿಯ ಸತಿ ಪಾರ್ವತಿ, ಪ್ರಿಯ ಸತಿ ಪಾರ್ವತಿ, ಹೇಳುವೆನು ಕೇಳು ನಡೆಯುವ ಸಂಗತಿ. ಹೇಳುವೆನು ಕೇಳು ನಡೆಯುವ ಸಂಗತಿ. ಪ್ರಿಯ ಸತಿ ತಪವ ಕೈಯುವ ತಪವ ಕೈಯುವ ಅತಿ ಉತ್ತಮ ಭಕ್ತರ. ತಪವ ಕೈಯುವ ಅತಿ ಉತ್ತಮ ಭಕ್ತ. ಆಶೀರ್ವ ಸಂತವ ಮಾಡುತ್ತ ರಕ್ಕಸರ ಶಿರವ ನಮ್ಮವ ಕೈಯುತ್ತ ಅದಕ್ಕೆ ತಮ್ಮವ ಓಡುತ್ತಿರುವ. ಅದಕ್ಕೆ ತಮ್ಮವ ಓಡುತ್ತಿರುವ ಸತ್ತಿ ಪುರುಷನು, ಸತ್ತಿ ಪುರುಷನು ಗುಣವಂತನು, ಸತ್ತಿ ಪುರುಷನು ಗುಣವಂತನು. ಪ್ರಿಯ ಸತಿ ಪಾರ್ವತಿ, ಪ್ರಿಯ ಸತಿ ಪಾರ್ವತಿ, ಹೇಳುವೆನು ಕೇಳು ನಡೆಯುವ ಸಂಗತಿ. ಹೇಳುವೆನು ಕೇಳು ನಡೆಯುವ ಸಂಗತಿ. ಪ್ರಿಯ ಸತಿ ಅಹೇ ಪಾರ್ವತಿ, ಪರಮೇಶ್ವರ, ನೀನು ಹೇತಕ್ಕೆ ಎತ್ತ ಪಡ್ತಿರುವಿ? ಅವನು ದಾರೋ ಭಕ್ತೋತ್ತಮನಾಗಿರುವ ರೂಪೋತ್ತಮನು. ಇಂದ್ರ ಕಿಲಾತ್ರಿಯಲ್ಲಿ ತಪಸ್ಸು ಮಾಡ್ತಿರುವನು. ಆದ್ದರಿಂದ ಅವನ ತಪಜ್ಜಾಲಿಯು ಇಷ್ಟು ದಾಳಿ ಮಾಡಿರುವುದು. ಆದರೆ ಆ ಜ್ವಾಲಿ ನಮ್ಮನ್ನೇನು ಮಾಡದು. ನಮಗೆ ಕಿಂಚಿತ್ತಾದರೂ ಭಯವಿಲ್ಲ ರಮಣಿ, ಸುಬ್ರಮಣಿ. ದೇವ, ಆ ಯೋಗಿಯ ಭಯ ನನಗಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಕಾಂತಿ, ಇಂಥ ಮೋಸವು ಹೇತಕ್ಕೆ ಮಾಡುತ್ತಿರುವೆ? ಹಾಗಲ್ಲ ಅನ್ನಬಾರದು ಕಾಂತಿ. ಆ ಭಯವು ನಿನಗೆ ಒಳಗಿಂದೊಳಗೆ ಇರುತ್ತಿರುವುದು ಕಾಂತ. ಇಲ್ಲ ಕಾಂತಿ. ಇಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಕಾಂತಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಯೋಗಿಯ ಭಯ ಇಲ್ಲೆನುವೆ, ಇಂಥ ಮೋಸವು ಏಕೆ ನೀ ಮಾಡುವೆ? ಯೋಗಿಯ ಭಯ ಇಲ್ಲೆನುವೆ. ಇಂಥ ಪದವಿಯ
ಪ್ರಾಣಪತಿ, ಪ್ರಾಸತಿ, ಆ ಯೋಗಿಯ ಭಯ ನನಗೆ ಇಲ್ಲವೆಂದು ಸುಳ್ಳು ಯಾತಕ್ಕೆ ಹೇಳುತ್ತಿರುವೆ? ಹೌದು ಕಾಂತಿ. ಕಾಂತ, ಕಾಂತಿ, ಅವನು ಯೋಗಿಯಾಗಿದ್ದರೆ ಅವನ ಕೈಯಲ್ಲಿ ಬಿಲ್ಲು ಬಾಣಗಳು ಹೇತಕ್ಕೆ? ಪ್ರಿಯ, ಹೇ ಕಾಂತಿ. ಅವನು ಮುನೀಶ್ವರನಿಂದ ಹೇಳುತ್ತಿರುವೆಯಲ್ಲ. ಹೌದು ಕಾಂತಿ. ಪಣಿಯಳು ವಿಭೂತಿ ಇಲ್ಲ, ಕೊರಳಲ್ಲಿಯೂ ರುದ್ರಾಕ್ಷಿಯೂ ಇಲ್ಲ. ಅಂದ ಬಳಿಕ ಇದು ಯಾವ ಮುನಿಯ ತಪವಿರಬಹುದು? ಅವನ ವಿಷಯವನ್ನು ಎನ್ನ ಮುಂದೆ ತಿಳಿಸುವಂತವನಾಗು ದೇವ ಮಹಾನ್ ಭಾವ. ಹೇ ಕಾಂತಿ, ಹಾಗಾದ್ರೂ ಹೇಳುವ ಇದೇನು ಹೇಳ್ತಿರುವೆ ನೀನು? ತಪವ ಕೈಯುವವನು ವೀರನು ಏನು ಬೇಡನು, ಆ ವೀರನು ಏನು ಬೇಡನು, ಮರದ ಕಾಪಟ್ಟಿ ದಕ್ಷಿಣಾಮೂರ್ತಿಯವರು 1100 ರೂಪಾಯಿ ಪರಮಾತ್ಮನ ಪಾತ್ರ ಮಾಡಿದಂಥವ್ರಿಗೆ ಆಯ್ಕೆ ಮಾಡಿರ್ತಾರೆ. ಅದೇ ಪ್ರಕಾರ ಹಿರಿಯಾಟೆ ತಿಪ್ಪಯ್ಯ ಸ್ವಾಮಿ ಅವರು ಪರಮೇಶ್ವರನ ಪಾತ್ರ ಮಾಡಿದಂಥವ್ರಿಗೆ 11,000 ರೂಪಾಯಿಗಳನ್ನು ಆಯ್ಕೆ ಮಾಡಿರ್ತಾರೆ. ನೋಡಪ್ಪ, ಸ್ವಾಮಿದು ಪರಪಟಾದತೆ ಲಿಸ್ಟ್ ಬರ್ಸ್ರಿ. ಯಾಕಂದ್ರೆ ಮುಂಜಾನೆ ಬಂದವ್ರನ್ನೆಲ್ಲ ನೋಡ್ತಾನ ಯಾರ್ಯಾರು ಇಟ್ಟಾರ ಯಾರಿಲ್ಲ ಅಂತ, ಅದಕ್ಕೆ ಲಿಸ್ಟ್ ಬರ್ಸ್ರಿ. ಇಲ್ಲಿ ಪ್ರಾಣೇಶ್ವರ, ನೀನು ಇಷ್ಟು ಸಂಶಯ ಪಟ್ಟು ಗಾಬರಿಯಾಗಬೇಡ. ಈಗ ಆ ಮುನೇಶ್ವರನು ತಪೋ ಭಂಗವನ್ನು ಮಾಡುವವನಲ್ಲ, ಹೌದೇ? ಅಷ್ಟ ದಿಕ್ಪಾಲಕರ ಐಶ್ವರ್ಯನ್ನು ಬಯಸುವವನಲ್ಲ, ವಿಷ್ಣು ಬ್ರಹ್ಮಾದಿಗಳ ಭೋಗವನ್ನಾದರೂ ಇಚ್ಛಿಸುವನಲ್ಲ. ಅಶೇ ರಮಣಿ, ರಮಣ, ಒಂದು ವೇಳೆ ನನ್ನ ಕೈಲಾಸ ಪದವಿಯನ್ನು ಕೊಟ್ಟು ಕಾಲಕ್ಕೂ ಅವನು ಎಂದಿಗ ಮುಟ್ಟನೋ ಪಾರ್ವತಿ. ಈಗಿರುವಂದು ನೋಡ ಅವನ ರೀತಿ. ಸದ್ಗುಣ ಅಲಂಕೃತನಾದ ಎನ್ನ ಪ್ರಾಣಪತಿ ಪರಮೇಶ್ವರಿ, ಅವನು ನಿಷ್ಠಾವಂತನು ಮಹಾಭಕ್ತನೆಂದು ಹೇಳುತ್ತಿರುವೆಯಲ್ಲ. ಹೌದು ಕಾಂತಿ. ನಿನ್ನನ್ನು ಕುರಿತು ತಪವನ್ನು ಯಾತಕ್ಕಾಗಿ ಗೈಯುತ್ತಿರುವನು? ಅವನು ಧಾರೋ, ಅವನ ಹೆಸರೇನು? ಅವನ ವಿವರವನ್ನು ಎನ್ನ ಮುಂದೆ ತಿಳಿಸುವಂತವನಾಗು ಪ್ರಾಣಪತಿ. ತಿಳಿಸು ನನಗೆ ಅವನ ಸಂಗತಿ. ಅದೇ ಪಾರ್ವತಿ, ಹಾಗಾದ್ರೆ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಸತಿ, ಪ್ರಿಯ ಸತಿ, ಪಾರ್ವತಿ, ಪ್ರಿಯ ಸತಿ, ಪಾರ್ವತಿ, ಆದಿಯೊಳು ಜನಿಸಿ
ಪ್ರಿಯ ಸತಿ ಕೇಳೆ ಪಾರ್ವತಿ ಪ್ರಿಯ ಸತಿ ಕೇಳೆ ಪಾರ್ವತಿ ಆದಿಯೊಳು ಜನಿಸಿ ಲೋಕವು ತರಿಸಿ ಆದಿಯೊಳು ಜನಿಸಿ ಲೋಕವು ತರಿಸಿ ಪ್ರಿಯ ಸತಿ ಕೇಳೆ ಪಾರ್ವತಿ. ಅಹೋ ಹಿಮರಾಜನಂದನಿ, ಪ್ರಾಣೇಶ್ವರ, ಅವನು ದಾರು ಅಂದರೆ ಸತ್ಯೋತ್ತಮನಾದ ಪಾಂಡುರಾಜನ ಪುತ್ರನು ಶ್ರೀಕೃಷ್ಣನ ಭಾವಮೈದನನು, ಧರ್ಮರಾಜನ ತಮ್ಮನು ಮಧ್ಯಮ ಪಾಂಡವನೆಂಬ ಇವನೇ ಅರ್ಜುನನು. ಅಹೇ ಕಾಂತೆ, ಕಾಂತ, ಈ ಭೂಮಂಡಲದೊಳಗಿರುವ ಗಂಡುಗಳಿಗೆ ಎಲ್ಲರಿಗೆ ಅವನೇ ಮೆಂಡಾದವನು. ಅಹೇ ಕಾಂತೆ, ಕಾಂತ, ದೇವ ಮಾನವರೊಳಗೆ ಅವನು ಬೆನ್ನು ಕಂಡವರೆಲ್ಲ ಕಾಂತೆ ನಿಮ್ಮಂತೆ. ಪ್ರಾಣೇಶ್ವರ, ಅಯ್ಯ ಕಾಂತೆ, ಆ ಪಾರ್ಥನ ಬೆನ್ನು ಕಾಣದವರು ಯಾರು ಇಲ್ಲವೆಂದು ಹೇಳುತ್ತಿರುವೆಯಾ? ಅವಳು ಸುಂದರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಎನ್ನ ಮನದಲ್ಲಿ ಒಂದು ಕೋರಿಕೆ ಇರುವುದು. ಹಾಗಲ್ಲ ಸುಂದರಿ, ಹೇಳಿದರೆ ನೀನು ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಳ್ಳುವ ಸುಂದರಿ. ಹಾಗಾದರೆ ಹೇಳುವಿನ ಕೇಳು ಪ್ರಿಯ. ಚೆನ್ನಾಗಿ ಹೇಳು ಸುಂದರಿ. ಎನ್ನಯ ಜೀವನ ಒಡೆಯ, ನೀ ಕೇಳು ಎನ್ನಯ ಹಿತನುಡಿಯ, ನೀ ಕೇಳು ಎನ್ನಯ ಹಿತನುಡಿಯ. ಸಲ್ಲುತ್ತಾಂಗ. ಅಹೇ ಕಾಂತೆ, ಆ ಅರ್ಜುನನ ಬೆನ್ನು ನೋಡಿದವರು ಯಾರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ ಅವಳು ಸುಂದರಿ, ಪ್ರಾಣೇಶ್ವರ. ಪ್ರಾಣೇಶ್ವರಿ, ಆದರೆ ಈಗ ಎನ್ನ ಮನದಲ್ಲೊಂದು ಆಸೆ ಹುಟ್ಟಿರುವುದು. ಅದೇನು ಸುಂದರಿ, ಅದೇನೆಂದು ಕೇಳಿದೆಯಾ? ಅವಳು ಸುಂದರಿ. ಆ ವೀರ ಪಾರ್ಥನ ಬೆನ್ನು ನೋಡಬೇಕೆಂದು ಎನಗೆ ಬಯಕೆ ಆಗುತ್ತಿರುವುದು. ಆದ್ದರಿಂದ ಅವನ ಬೆನ್ನು ಎನಗೆ ತೋರಿಸುವಂಥವನಾಗೋ ಪ್ರಿಯ, ತೀರಿಸು ಸತಿಯ ಬಯಕೆಯ. ಹಾಗಾದ್ರೆ ಸಹಜವಾಗಿ ತೋರಿಸುವನು ಕಾಂತಿ. ಅದೇ ಸಣ್ಣ ತಂಗಿ ಹೇಳಿ, ಕೃಪಾಕರ, ಧೀರನು ಧನ್ಯನುವಾದ ಮಧ್ಯಮ ಪಾಂಡವನ ಬೆನ್ನು ನೋಡಬೇಕೆಂಬ ಇಷ್ಟವು ನಿನಗಿದ್ದರೆ ಈಗ ನಾಳೆ ನಾನು ನನ್ನ ಪ್ರಮದ ಗಣಂದು ಸಹಿತ ಮಾರು ರೂಪವನ್ನು ಧರಿಸಿಕೊಂಡು ಬೇಗ ನಮದಿಂದ ಇಂದ್ರ ಕಲಾತ್ರಿ ಪರ್ವತದಲ್ಲಿಗೆ ಹೋಗಿ ತಪಸ್ಸಿಗೆ ಕೊಡ್ತಿರುವ ಅರ್ಜುನನಲ್ಲಿಗೆ ಅವನ ಒಡನೆ ವಿನೋದ ಕಲಹವನ್ನು ಮಾಡುವನು. ತತ್ಕಾಲದೊಳ ಅವನು ಬೆನ್ನು ನಿನ್ನಿಗೆ ತೋರಿಸುವನು ಕಾಂತೆ ಅಂತೆ. ಕಾಂತ, ನಿನ್ನೆ ಇಚ್ಛೆಯಂತೆ ಆಗಲಿ. ಆಗಲಿ ಸುಂದರಿ. ಬೇಗನೆ ಹೋಗಿ ತಪವನ್ನು ಕೆಡಿಸು. ಕಲಾ ಸಾರಥಿ ಸ್ವಾಮಿ, ನಾವು ಮಾರುವೇಷಧಾರಿಗಳಾಗಿ ಪಾರ್ಥರಲ್ಲಿ ವಿನೋದ ಕಲಹವನ್ನು ಮಾಡುವಲಿಕ್ಕೆ ಹೋಗುವೆನು. ಆದ ಕಾರಣ ನಮ್ಮ ಭ್ರಮದ ಗಣಗಳಿಗೆ ಮಾರು ವೇಷವನ್ನು ಧರಿಸಿಕೊಂಡು ಬೇಟೆಯಾಡುವುದಕ್ಕೆ ಬೇಕಾದ ಸಾಮಗ್ರಿಗಳು ಸಿದ್ಧಪಡಿಸಿಕೊಂಡು ಜಾಗ್ರತೆಯಿಂದ ಬರುವಂತೆ ಅಗ್ನಿಯನ್ನು ಮಾಡು ಸಾರಥಿ. ನೋಡಿ ಇದರ ಚಮತ್ಕೃತಿ. ನಿನ್ನ ಹೆಸರಿಂದಾಗಲಿ ಸ್ವಾಮಿ, ಸಜ್ಜನ ಪ್ರೇಮಿ ಅರ್ಜುನ. ಬೇಟೆಯನ್ನು ಆಡುವ ಧೀರರೇ, ಈಗ ಅಂಜನಾದ್ರಿಯಂತೆ ಮಂಜುಳಮಯವಾದ ದೇಹದೊಳಗೆ ಶೋಭಿಸುವ ಮಹತ್ತರವಾದ ಅಂದಿಯು ನಿಮ್ಮನ್ನು ತಿನ್ನಬೇಕೆಂದು ಎದ್ದು ಬರುತ್ತದೆ. ಹೌದು ದೇವ. ಇದಕ್ಕೆ ಅದರಿ ಭಯಗ್ರಸನ ಆಗಬೇಡರಿ. ಅಂದವಾದ ಐದುಗಳಿಂದ ಒಡೆಯಿರಿ, ಇದನ್ನು ಬಿಡಬೇಡರಿ. ಕಲಿವಿರರೇ, ಈ ಅಂದಿಯನ್ನು ಒಡೆಯುವುದು ನಿಮ್ಮಿಂದಾಗದು. ನಾನೇ ಒಡೆಯುತ್ತೀನಿ ಇದನ್ನು. ನೀವೆಲ್ಲ ತಗೋಗ್ರಿ, ದಾರಿಯನ್ನು ಬಿಡರಿ. ಎಲ್ಲ ಶಬರ ಸಮೂಹವೇ,
ನಾನು ಹೊಡೆದ ಹಂದಿ ಗಾಯ ಒಂದು ಎತ್ತಲೋ ಓಡಿ ಹೋಗಿತ್ತು. ಅದನ್ನು ತೆಗೆದುಕೊಂಡು ಹೋಗಲು ಬನ್ನಿರೈ ಕಲಿವಿರರೆ. ಬಾಣ ಕೊಡಪ್ಪ. ಈಗ ಹಿಂಸೆ ಮಾಡುವ ಈ ಹಂದಿಯ ನಾನೇ ಕೊಂದು ಹಾಕುವೆ. ಸಜ್ಜನ ವೃಂದವಂ ರಕ್ಷಿಸುವೆ. ಈ ಕರ್ತವ್ಯವು ನನ್ನದಲ್ಲ ಸಾರಥಿ. ಅದೇ ಪ್ರಕಾರವಾಗಲಿ ಭೂಪತಿ. ಕಲಿವಿರರೆ, ಇವಾ ನಾನು ಹೊಡೆದ ಹಂದಿಯನ್ನು ಇಲ್ಲಿಯೇ ಬಿದ್ದು ಸತ್ತವಿಲ್ಲದ ಸತ್ತು. ಇದನ್ನು ತೆಗೆದುಕೊಂಡು ಹೋಗಲು ಬನ್ನಿರೈ. ಈ ದಿನದ ತಿಂಡಿಗಾಗಿ ದಂಡಿಗಾಗಿತ್ತು. ಕಂಡಿನ ಶಬರರೇ ಕಲಿವಿರರೆ. ಸ್ವಾಮಿ. ನಾನು ಹೊಡೆದ ಹಂದಿಯ ನೀನು ತೆಗೆದುಕೊಂಡು ಹೋಗ್ಯಾ ಮೂಡ. ಈ ಮದ ಹೊಂದಿದ ಹಂದಿಯು ಈ ಮದ ಹೊಂದಿದ ಹಂದಿಯು ಮದ ಈ ಮಾಂಸವಂ ಈ ಮದ ಹೊಂದಿದ ಮಾಂಸವಂ ತಿಂದ ನಿನಗೆ ಮದ ಹೇರಿರುವುದೇ ಹೇಗೆ? ಕಳ್ಳ ಕುಳ ಈ ಬಾಣದಿಂದ ಹೊಡೆದ ಈ ಹಂದಿಯಂ ನಾನೇ ಕೊಂದು ಹಾಕುವೆ. ಸಜ್ಜನ ವೃಂದವಂ ರಕ್ಷಿಸುವೆ. ಈ ಕರ್ತವ್ಯವು ನನ್ನದಲ್ಲ ಸಾರಥಿ. ತಿಳಿತೇ ಇದ್ರೆ ಒಂದು ಭಾಗನೇ ದಕ್ಷಿಣ ಮೂರ್ತಿ ಸ್ವಾಮಿ ಅವರು ಪರಮೇಶ್ವರನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಎಲ ಈ ಕಾಡು ಮುನಿಗೆ ಎನ್ನೊಡನೆ ಕುಶಕ್ತಿಯನ್ನು ಮಾಡುತ್ತಿರುವೆಯಾ? ತಿನ್ನಲಕ್ಕೆ ಅನ್ನವಿಲ್ಲದೆ ತರಗಲಿಗೆ ತಿಂದು ಬಿಟ್ಟ ಭ್ರಮಣಿಯಾಗಿದ್ದೆ ಹೇಗೆ? ಇಲ್ಲವೇ ತಪೋ ಭ್ರಮಣಿಯನ್ನು ಹಿಡಿಯುತ್ತೆ ಹೇಗೆ? ನಾನ ಕೊಂದ ಹಂದಿಯನ್ನು ಮುಟ್ಟಬೇಡ ಎಂದು ಹೆಣ್ಣಂ ರಟ್ಟಿ ಹಿಡಿದು ನೂಕುವಿಯ ಭಂಡ. ಫಲ ಫಲ ನೆಟ್ಟಿಗಿದೆ ನಿನ್ನಯ ನ್ಯಾಯ. ಇನ್ನೊಬ್ಬ ಈ ಹಂದಿಯನ್ನು ಮುಟ್ಟಿದರೆ ಕೆಟ್ಟು ಹೋಗುವಿ ನೋಡು. ಈ ಹಂದಿಯ ಆಸೆಯನ್ನು ಬಿಟ್ಟು ಬಿಡು ಮೂಡ. ಹೆಚ್ಚಿಗೆ ಮಾತನಾಡಬೇಡ. ಎಲೈ ಮೂಡ, ಈ ಹಡವಿಯ ಕಾಡ ಮರಂಗಳೊಳಗಿರುವ ಹದ್ದು ಕಾಗಗಳಂಬಡಿದು ಮಡುವಿನ ನೀರು ಕುಡಿದು ಏಡಿ ಕಪ್ಪಗಳಂ ತಿನ್ನುವ ಮತ್ತು ಬಡ ನರಿಗಳಂ ಕೊಂದು ಕಾಡು ಸೊಪ್ಪು ತಿಂದು ಕಾಲವಂ ಕಳೆಯುವ ಕಳ್ಳ ಕುಲದ ಬೇಡನಿಗೆ ಈ ಹಂದಿಯಂ ಒಡುವ ಶಕ್ತಿ ಎತ್ತಣದೆ. ಈ ಹಂದಿಯಂ ಬಿಡುವುದಿಲ್ಲ ನಡೆ. ಕಾಡು ಬೇಡ. ಎಲೈ ಕಾಡು ಮುನಿಗೆ ಎಷ್ಟು ಹೇಳಲಿ ನಿನ್ನ ದರ್ಭಾರವ. ಕಾಡು ಕಪ್ಪಿಗಳನ್ನು ತಿನ್ನುವ ಕಾಡ ಬೇಡನೆಂದು ಕೀಳುವ ಮಾತುಗಳನ್ನು ಎನ್ನಂ ಜಾಳಿಸಿದರೆ ನಾನು ಕೇಳುವವನೇ. ಈ ಹಂದಿಯನ್ನು ಬಿಟ್ಟು ಹೋಗುವೆ. ಒಳ್ಳೆಯ ಮಾತಿನಿಂದ ನನ್ನ ಹಂದಿಗೂ ನನ್ನಗ ಕೊಟ್ಟರೆ ಸರಿ. ಇಲ್ಲವಾಯಿದೆ ನಿನ್ನ ಕಾಲುಗಳನ್ನು ಬೆಳೆದು ಹಾಸಿ ಬಂಡಿಗೆ ಭೀತಿಯನ್ನು ಬಡಿದು ನಿನ್ನ ಪ್ರಾಣವನ್ನು ತೆಗೆದು ಯಮನಾಲಯಕ್ಕೆ ಸೇರಿಸುವನು. ಬಹು ಎತ್ತರದಿಂದ ಮಾತನಾಡಲೇ ಕಾಡು ಮುನಿಯೇ. ಬೇಡ ಕಾಡು ಬರುವ ಎನ್ನಡನೆ ಯುದ್ಧ ಮಾಡುವೆ. ಸಹಜವಾಗಿ ಮಾಡುವೆನು. ಬುದ್ಧಿಗೇಡಿ ಮತ್ಗಾಡಿ ಯುದ್ಧ ಒಂದರೆ ಹಂಗೈ ಒಳಗಿನ ಮುದ್ದೆ ಎಂದು ತಿಳಿದಿರುವ್ಯಾ? ಹೌದು ಹೌದು ಕಾಡು ಬೇಡ. ಅದನ ಕಾಡು ಬೇಡ. ಇದು ಅಲ್ಲದೆ ನಮ್ಮಂತ ಊದ್ವೀರರ ನಿಮ್ಮಂತ ಹುಲ್ಲು ಬೇಡ ನಡೆದರೆ ಯುದ್ಧ ಮಾಡಬಹುದೇ? ಸಹಜವಾಗಿ ಮಾಡುವನೇ ಕಾಡು. ಆಲಸ್ಯವಿನ್ನಾಟಕ್ಕೆ ಯುದ್ಧಕ್ಕೆ ನಿಲ್ಲಲೈ ಸಮರ. ಬೇಡ ತಪಸ್ಸಿ
ಇದನ್ನು ತಿಳಿದು ನೋಡು ನೀ ಮುನಿಯೇ. ಆ, 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 ಎಲೈ ಬಡ ತಪಸ್ವಿಯೇ, ಎನ್ನಡನೆ ಕೆಣಕುವುದು ನಿನ್ನಿಂದಾಗದು. ವೃತ ಎನ್ನಂ ಹೇದಕ್ಕೆ ಕರೆಯುವಿದ್ದಕ್ಕೆ ಸಹಜವಾಗಿ ಕರುವೆನಲ್ಲ ಬೇಡ. ನನ್ನ ಹಂದಿಗೆ ಕೊಟ್ಟರೆ ನಾನೇ ಹೋಗುತ್ತೀನಿ. ಖಂಡಿಯ ಬಡ ತಪಸ್ವಿಯೇ. ಎಲ್ಲ ಈ ಶಬರ ಎಲೈ ಕಾಡು ಮುನಿಯೇ, ಈ ಹಂದಿಯ ಸುದ್ದಿ ನಡೆದಿರ ಈ ಹಂದಿಯಂ ಕೊಂದನಂತ ನಿನ್ನಂ ಕೊಂದ ಬಿಡುತ್ತೇನೆ. ನಿಗ್ರಹಿಸಿಕೊಳ್ಳಲೈ ಮೂಡ ಎಲೈ ಗೊರವ, ಎಲೈ ಬೇಡ. ನೀನು ಬಿಟ್ಟಿರುವ ಶರಂಗಳವಂ ಈಗ ಮಧ್ಯದೊಳಗೆ ಅರೆಗಡುದು ತುಂಡು ತುಂಡು ಮಾಡಿಬಿಟ್ಟೆನು ನೋಡು. ಎಲ್ಲ ಅದಮ್ಮ, ಮೂಡ ಮತ್ತೆ ಯಾವ ಬಾಣವನ್ನು ಹೂಡುತ್ತೀಯೋ ಹೂಡು ಅದಮ್ಮ. ನೋಡಿ ನನ್ನ ಪರಾಕ್ರಮ. ಎಲ್ಲ ಈ ಶಬರ ಕಾಡುಗರುವ ಒಂದು ಬಾಣು ಹೋದ ಕ್ಷಣಕ್ಕೆ ನೀನು ನನ್ನ ಗೆದ್ದೆ ಹಾಗಿದೆ. ಸಹಜವಾಗಿ ಗೆದ್ದಂತಾಗುತ್ತದೆ. ಇಷ್ಟಕ್ಕೆ ನೀನು ಹಿರಿ ಹಿರಿ ಇಗ್ಗಬೇಡ. ಈಗ ದಿಗ್ಗಾಂತೆಗಳ ನುಗ್ಗು ಮಾಡುವ ಸರಂಗಳ ಹೂಡಿ ಹೊಡೆಯುವ ಶಬರ ಎಚ್ಚರ. ಎಲ್ಲ ಈ ತಾಪಚಂದ್ರ, ನೀನು ಬಿಟ್ಟಿರುವ ಶರಂಗವಮ್ಮ ಅರೆಗಡದ ಬಿಟ್ಟೆನು. ಎಲ್ಲ ಈ ಮುನಿಗೆ ಇಂಥ ನಿತ್ಯೋದದ ಬಾಣಂಗಳ ಯಾತಕ್ಕೆ ಹೊಡೆಯಿತಿ? ಇಷ್ಟು ಶ್ರಮ ಯಾತಕ್ಕೆ ಪಡೆಯಿತಿ? ನಿನ್ನಂತ ಹುಲ್ಲು ಮುನಿ ಎನ್ನಂ ಎಂದು ಗೆಲ್ಲುವಿಯೋ ಅದಮ. ಈಗ ತಿಳಿಯುತ್ತೇನೋ ಈ ಬೇಡರ ಪರಾಕ್ರಮ. ಎಲ್ಲ ಈ ಕೀಳು ಕುಲದ ಕಿರಾತ ಈ ಭೂವಲಯದೊಳಿ ಇರ್ಪ ಯಾವ ಪಿಲ್ಲಳಗಲೋ ನೀನೇ ಬಲ್ಲೆಗಳು. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಈಗ ಈ ಬಾಣಗಳ ಪೈಕಿ ಯಾವ ಬಾಣವಾದರೆ ತೆಗೆದುಕೋ ಕೊಡುವೆನು. ಆದರೆ ಮೂರು ಲೋಕದಲ್ಲಿ ಎನ್ನ ಬಾಣಗಳ ಹರಗಡಿದ ನಂಬ ಎನ್ನಗೆ ಕ್ರೋಧವಿಲ್ಲ. ಎನ್ನ ಎದುರುದರ ಕೋದಂಡದಿಂದ ಬಾಣ ಹೂಡಿ ಹೊಡಿವೆನು. ಇದನ್ನಿತ್ತರಿಸಿಕೊಂಡು ಗಟ್ಟಿಯಾಗಿ ಎನ್ನಡನ ರಣರಂಗಕ್ಕೆ ನಿಲ್ಲ. ಈ ತಕ್ಷಣವಾದ ಬಾಣಗಳನ್ನು ತರಿಸಿಕೊಳ್ಳಲೇ ಶಬರ ಅರಿವೆ ನಿನ್ನ ಶಿರ. ಎಲೈ ಮೂಡ, ಹೃದಯ ಹೇದಕ್ಕೆ ಕಷ್ಟ ಪಡೆಯಿತಿ? ಮಂಜಿನ ಅಲೆಗಳಿಗೆ ಪರ್ವತವು ನೆನೆಯುವುದೇ? ಎಂದಳ ಮಾಡುವನೆಂದು ಬಿಸೆ ಅನ್ನಕ್ಕೆ ನೊಣಗಳು ಕೊಡುತ್ತಾರೆ, ಅವುಗಳ ಪ್ರಾಣ ದಕ್ಕುವುದೇ? ಇದು ಅಲ್ಲದೆ ತುಳ ಜಲಕ್ಕೆ ತಗದಗಿಸಿ ಬಡ ಭಾಗ್ಯ ನೀವು ನಂದುವುದೇ? ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲು ಬಂಡ, ಏನು ಮಾಡುವುದೋ ನಿನ್ನ ಕೋದಂಡ. ಆಹೋ ಕೃಪಾಕರ, ಅಯ್ಯೇ ಪಾರ್ವತಿ, ಕಾಂತ, ಕಾಂತಿ, ನಿನ್ನ ಭಕ್ತನಾದ ಅರ್ಜುನಿಗೆ ಬೇಡದ ವರವನ್ನು ಕೊಡುವುದನ್ನು ಬಿಟ್ಟು ಅವನೊಂದಿಗೆ ಶಹರಗಳನ್ನು ಹೂಡಿ ಯುದ್ಧವನ್ನು ಗೈದರೆ ನಿನ್ನನ್ನು ನೋಡಿದ ಜನರು ಭಕ್ತ ದ್ರೋಹಿ ಎಂದು ನಿನಗೆ ಬಿರುದು ಕೊಡಲಾರರೆ? ಪ್ರಿಯಾ, ಅಹೇ ಪ್ರಿಯಳೇ, ಇದೇನು ನಿನ್ನ ಭಕ್ತನಿಗೆ ನೀನು ಮಾಡುತ್ತಿರುವ ಅನ್ಯಾಯ? ಸುಂದರಿ, ಹಾಗಾದ್ರೆ ಹೇಳುವನ್ನು ಕೇಳು. ಹಾಗೆ ಹೇಳು. ಪ್ರೀತಿಯ ಸತಿಮಣಿ ಎನ್ನಾಯ ಅರಗಿಣಿ, ಪ್ರೀತಿಯ ಸತಿಮಣಿ ಎನ್ನಾಯ ಅರಗಿಣಿ, ಭಕ್ತರ ದ್ರೋಹಿಯನ್ನು ಆರತಿರು ಕಾಮಿನಿ, ಭಕ್ತರ ದ್ರೋಹಿಯನ್ನು ಆರತಿರು ಕಾಮಿನಿ, ಪ್ರೀತಿಯ ಸತಿಮಣಿ ಎನ್ನಾಯ ಅರಗಿಣಿ.
ಅದು ಸರಿ ಬಾರದ ಪ್ರೀತಿ ಸತಿಮಣಿ ಎನ್ನ ಅರಗಿಣಿ ಪ್ರೀತಿ ಸತಿಮಣಿ ಎನ್ನ ಅರಗಿಣಿ ಭಕ್ತರ ದ್ರೋಹಿ ಎಂದು ಆಡದಿರು ಕಾಮಿನಿ ಭಕ್ತರ ದ್ರೋಹಿ ಎಂದು ಆಡದಿರು ಕಾಮಿನಿ ಪ್ರೀತಿ ಸತಿಮಣಿ ಎನ್ನ ಅರಗಿಣಿ ಅಹೇ ಪಾರ್ವತಿ ಅಹೇ ಕಾಮಿನಿ ಕಾಂತ ನಾನು ಮಾಡಿದ್ದಲ್ಲ ಆ ಪಾರ್ಥನಿಗೆ ಕಷ್ಟ ಬಂದು ತಿಳಿಯಬೇಡ ಎನ್ನಂ ಭಕ್ತ ದ್ರೋಹಿ ಎಂದು ಅನ್ನಬೇಡ ಭಕ್ತರ ಮನಸ್ಸು ಸಂತೋಷ ಪಡಿಸಿ ಅವರ ಇಷ್ಟಾರ್ಥವನ್ನು ಕೊಟ್ಟು ಕಳಿಸಬಹುದೆಂದಿಲ್ಲ ಆದರೆ ಭಕ್ತರ ಮನಸ್ಸು ಭಕ್ತರನ್ನು ಪರೀಕ್ಷಿಸದೆ ಅವರ ಇಷ್ಟಾರ್ಥವನ್ನು ಕೊಟ್ಟು ಕಳಿಸಬಹುದೇನೆ ಕಾಮಿನಿ ಕಲಾಂಸಗಾಮಿನಿ ಶಂಕರ ಪಾರ್ವತಿ ಹೇಳುವಿನ ಕೇಳು ಚೆನ್ನಾಗಿ ಹೇಳು ಕೈಲಾಸವಾಸ ಎನ್ನ ಮೊರ ಕೇಳ ಮಹಿಮಾನ್ವಿತ ಕೇಳು ನೀ ಸರ್ವತ ಎನ್ನ ಮೊರ ಕೇಳ ಮಹಿಮಾನ್ವಿತ ಎನ್ನ ನುಡಿ ಕೇಳು ನೀ ಸರ್ವತ ಕೈಲಾಸವಾಸ ಅಹೋ ಪ್ರಾಣಪತಿ ಪ್ರಾಣೇಶ್ವರಿ ಆ ಸದ್ಭಕ್ತ ಭಕ್ತರ ಲಕ್ಷಣವು ಏನೆನ್ನುವುದು ನನಗೆ ತಿಳಿಯಲಾರದು. ಅದರ ಲಕ್ಷಣ ಏನಿರುವುದು ಅದನ್ನು ನನ್ನ ಮುಂದೆ ತಿಳಿಸುವಂತವನಾಗು ದೇವ ಮಹಂತವ. ಅಹೇ ಪಾರ್ವತಿ ಪತಿದೇವ ಭಕ್ತರನ್ನು ಪರೀಕ್ಷಿಸದೆ ಅವರ ಇಷ್ಟಾರ್ಥ ಅಯ್ಯೇ ಪಾರ್ವತಿ ಚೆನ್ನಾಗಿ ಕೇಳು ಸದ್ಭಕ್ತರ ಸಂಗತಿ ಏನದು? ಭಕ್ತರನ್ನು ಪರೀಕ್ಷಿಸದೆ ಅವರ ಭಕ್ತರಿಗೆ ಇಲ್ಲದ ಅವಮಾನವನ್ನು ಉಂಟು ಮಾಡಿಸಬೇಕು, ಅವರ ದ್ರವ್ಯವನ್ನು ಅಪಹರಿಸಬೇಕು, ಅವರ ದೇಶ ತ್ಯಾಗವನ್ನು ಮಾಡಿಸಬೇಕು, ಅವರಿಗೆ ರೋಗವನ್ನು ಹುಟ್ಟಿಸಬೇಕು, ಅವರ ಬಂಧು ಬಳಗವನ್ನು ಅಗಲಿಸಬೇಕು. ಇಂಥ ಕಷ್ಟಗಳನ್ನು ತಂದಿಟ್ಟು ಕಾಲಕ್ಕೂ ಮನಗುಂದದೆ ಕಷ್ಟಗಳನ್ನು ಲೆಕ್ಕಿಸದೆ ಎನ್ನೋಳು ಇಷ್ಟವಾಗಿರುವುದೇ ಸದ್ಭಕ್ತ ಲಕ್ಷಣ. ಅದೇ ಕಾಂತಿ ಈ ಅರ್ಜುನರ ಭಕ್ತಿ ಪರೀಕ್ಷೆ ಮಾಡುವ ಕಾರಣ ಇಷ್ಟು ಕಲಹ ಮಾಡಬೇಕಾಗಿತ್ತು. ತಿಳಿಯುತ್ತೇನೆ ಮಾನುನಿ ಹಿಮರಾಜನಂದರಿ. ಉಪ್ಪಾರ್ ನರಸಿಂಹನವರು ಪರಮೇಶ್ವರನ ಪಾತ್ರ ಮಾಡಿದಂಥವರಿಗೆ ಮಂಡಾಳಾರವನ್ನು ಆಯರ್ ಮಾಡಿರುತ್ತಾರೆ. ಹೊಳ್ಬಳಿ
ಶಬರ ಬರುವ ಎಲ್ಲ ಶರಂಗಳೆಲ್ಲ ಬರಿದಾಗಿ ಹೋದವು, ನಿನ್ನ ಹಸ್ತ್ರವಿದ್ದವು ಸಾಕು, ಮುಷ್ಟಿಯಿದ್ದಕ್ಕೆ ನಿಲ್ಲವನಾಗಲ ಈ ಮುಡುಕವ. ಈ ಕಾಡುಮಡಿಯೇ ಪಾರ್ವತಿ, ಪ್ರಾಣೇಶ್ವರ, ಗಂಡುಗಲಿಯಾದ ಈ ಅರ್ಜುನ ಬೆನ್ನು ನೋಡು ಕಾಂತೆ ಧೀಮಂತೆ. ಅಹೋ ಕಾಂತ, ಅಯ್ಯೇ ಕಾಂತೆ, ಇದುವರೆಗೂ ಅರ್ಜುನನ ಬೆನ್ನು ನೋಡಿದವರು ಯಾರು ಇಲ್ಲವೆಂದು ನೀನು ನನ್ನೊಡೆ ಪಂಥವನ್ನು ತೊಟ್ಟಿದೆ. ಅವೇ ಕಾಂತೆ, ನಾನು ಅರ್ಜುನನ ಬೆನ್ನು ನೋಡಬೇಕೆಂದು ನಿನ್ನ ಮುಂದೆ ಹೇಳಿದೆ. ಹೌದು ಕಾಂತೆ. ಕಾಂತ, ಕಾಂತೆ, ಇದು ನಾನೀಗ ಅರ್ಜುನನ ಬೆನ್ನನ್ನು ನೋಡಿದೆನು ಕಾಂತ ಗುಣವಂತ. ಕುತ್ಕಂಗೆ ಆಹಾ, ಇದೇನು ಆಶ್ಚರ್ಯ! ಇಂದಕ್ಕೆ ದ್ರುಪದ ರಾಜನ ಪಟ್ಟಣದ ಕೂಡಿದ ಅನೇಕ ಮಂದಿ ರೂಢಿ ಶರಣಂ ಗೆದ್ದನು. ಹೊಳಿರಿಯ ಕುರುರಾಯನ ಗರ್ವ ಮುರಿದನು, ಕುರುಪನ ಸೆರೆ ಹಿಡಿದ ಗಂಧರ್ನ ಒದ್ದೋಡಿಸಿದನು. ಅನೇಕ ಮಂದಿ ರಾಕ್ಷಸರನ್ನು ಮೊಕ್ಕಲಿಕ್ಕಿದನು, ಮಿಕ್ಕಿ ಪರಾಕ್ರಮಗಳನ್ನು ದಿಕ್ಪಾಲೆ ಮಾಡ. ಅಯ್ಯೋ, ಎನ್ನಂತ ಪರಾಕ್ರಮಗೆ ಈ ಯಕೋಚಿತ ಹಡಿ ಬೇಡನಿ ಎದುರಾಗಿ ಕುಳಿತನಲ್ಲ. ಶಿವ ಶಿವ, ನಾನು ಪೂರ್ವ ಜನ್ಮದಲ್ಲಿ ಯಾರ ರಥಂ ಕೆಡಿಸಿದ್ದೇನೋ, ದಾವ ಹಿರಿಯರನ್ನು ದೂಷಿಸಿದ್ದೇನೋ, ದಾವ ದೇವತೆಗಳನ್ನು ನಿಂದಿಸಿದ್ದೇನೋ ಏನೋ. ಎಲ್ಲ ಸಾರಥಿ, ಎಲ್ಲ ದಾರಲು ಈ ಬೇಡನಿಗೆ ಗೆಲುವಾಗುತ್ತದೆ, ನನಗೆ ಸೋಲುವಾಗುತ್ತದೆ. ಹೌದು ದೇವ. ಅಯ್ಯೋ, ಈ ಇಂದ್ರ ಕಿಲಾದ್ರಿಯಲ್ಲಿ ಒಂದು ಹಂದಿಗೋಸ್ಕರ ಕಾಡು ಬೇಡರಿಗೆ ಸೋತು ರೂಢಿಯೋಳ ಮುಖವೆನ್ನಂತೆ ತೋರಿಸಲು ಇರಲಿ. ಇನ್ನೊಮ್ಮೆ ಈ ಶಿವಲಿಂಗಂ ಪೂಜಿಸಿ ಈ ಶಬರ ನಮ್ ಗೆಲ್ಲುವೆನ್ನು ನೋಡಲ್ಲ ಈ ಸಾರಥಿ. ಆಗಲಿ ದೇವ. ಓ ನಮ ಶಿವಾಯ. ನಾನು ಕೇವಲ ಭಕ್ತಿಯುಕ್ತನಾಗಿ ಶಾಸ್ತ್ರೋಕ್ತ ಪ್ರಕಾರವಾಗಿ ಸೂಕ್ತಿಗಳು ಹೇಳಿ ಮಳಲ್ಲ ಶಿವಲಿಂಗಂ ಪೂಜಿಸಿದನು. ಈ ಮಳಲ್ಲ ಲಿಂಗ ದೇವನ ಮಸ್ತಕದಲ್ಲಿ ಧರಿಸಿದ ಪುಷ್ಪಗಳು ಆ ಶಬರನ ಮಸ್ತಕಾದ ಮೇಲೆ ಕಾಣುತ್ತಿರುವವಲ್ಲ. ಆಹಾ, ಇದೇನು ಆಶ್ಚರ್ಯ! ಒಳ್ಳೆಯದು. ಮತ್ತೊಮ್ಮೆ ಪೂಜಿಸಿ ಪೂರ್ಣ ದೃಷ್ಟಿಯಿಂದ ನೋಡಿದನು. ಓಹೋ ಎಲ್ಲ ಸಾರಥಿ, ಈ ಶಿವಲಿಂಗಕ್ಕೆ ನಾನು ಈ ಶಿವಲಿಂಗಕ್ಕೆ ಅರ್ಪಿಸಿದ ಪುಷ್ಪಗಳು ಆ ಶಬರನ ಮಸ್ತಕಾದ ಮೇಲೆ ಕಾಣುತ್ತಿರುವವಲ್ಲ. ಒಳ್ಳೆ ಆಹಾ, ಈತನು ಶಬರನಲ್ಲ, ಸಾಕ್ಷಾತ್ ಸದಾಶಿವನು. ಎಂತಹ ಜ್ಞಾನಿಯಾದನು! ನಾನೆಂಬ ಅಹಂಕಾರದಿಂದ ಎಂಥ ಮಹಾ ಅಪರಾಧವ ಮಾಡು ಪಾಪಕ್ಕೆ ಒಳಗಾದ. ಶಿವ ಶಿವ, ನಾನು ಈ ಪೂರ್ವ ಜನ್ಮಕ್ಕೆ ದೇಶಿದನು. ಅಯ್ಯೋ ಶಿವ 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 ಶಿವ. ಅಹೋ ದೇವ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಎಂದು ಹೇಳಿದನು. ಈಗ ಈ ನಿಮ್ಮ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳುವೆನು ಸ್ವಾಮಿ, ಭಕ್ತಜನ ಪ್ರೇಮಿ. ಅಹೋ ಬಾಲ, ಸದ್ಗುಣ ವಿಶಾಲ ದೇವಾ, ನಿಶ್ಚಲವಾದ ನಿನ್ನ ಭಕ್ತಿಗೆ ನಾನು ಮೆಚ್ಚಿದನು. ಅದೇನು ವರವನ್ನು ಬೇಡುತ್ತೀಯ? ಬೇಡು 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 ಭಕ್ತ ಶಿರೋಮಣಿ ಧೀಮಣಿ. ನಾನು ಮಾಡಿದ ಅಪರಾಧ ಅಹೋ ದೇವಾ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಎಂದು ಕ್ಷಮಪಣಿಯಂ ಸ್ವಾಮಿ. ಅದು ಯಾತಕ್ಕೆಂದರೆ ಅದೇತಕ್ಕೆ ಬಾಲಕ? ವೇದಾದಿಗಳಿಗೆ ಸಿಲುಕಿದ ಮನ ಮುನಿ ಅಕ್ಷರಾಕ್ಷಸಾದಿಗಳಿಗೆ ತಪಸ್ಸಿಗೆ ಸಿಲುಕದ ಚಿನ್ಮಯ ಮೂರ್ತಿಯಾದ ಬಿಡಿ ನುಡಿಗಳಿಂದ ನುಡಿದ ನಿಮ್ಮ ಮೇಲೆ ಬಾಣ ಪ್ರಯೋಗ
ಮಾಡಿದನು. ಸ್ವಾಮಿ ಅದು ಯಾತಕ್ಕಂದರೆ ಅದೇಕೆ ಬಾಲಕ? ನನ್ನಲ್ಲಿರುವ ಹಸರಂಗಳನ್ನೆಲ್ಲ ಪರಮಾತ್ಮನಾದ ನೀನೇ ನೋಡಿಕೊಂಡು ನನ್ನಲ್ಲೆಲ್ಲ ಹಸರಂ ಕೊಡಲೆಂದು ನನ್ನ ಹಸರಂಗಳನ್ನೆಲ್ಲ ತೋರಿಸಿದನು. ಸ್ವಾಮಿ ಬಾಲಕ? ನನ್ನ ಮೇಲೆ ಬಾಣ ಪ್ರಯೋಗ ಮಾಡುವನೆಂದು ಭಾವಿಸಬೇಡ ದೇವಾ. ಭಕ್ತ ಜನ ಸಂದೇಶ ಅಯ್ಯೇ ಪಾರ್ಥ, ದೇವಾ ನೀನು ಕೇಳಿದ ಅಸ್ತ್ರಗಳೆಲ್ಲ ಕೊಡುವೆನು. ಜಾಗ್ರತೆಯಿಂದ ಬೇಡುವಂತ ನಾವು ಫಲಗಳು ಕೊಡುವನೋ ಈ ಕ್ಷಣ. ಅಹೋ ಜಗತ್ಕರ್ತನಾದ ಮೃತ್ಯುಂಜಯ ಧನುಂಜಯ, ನಾನು ಕೇಳುವುದೇನೆಂದರೆ ಅದೇನು ಧನುಂಜಯ? ಪಾಶುಪಶಾಸ್ತ್ರಂ ಬ್ರಹ್ಮಾಸ್ತ್ರಂ ಬೇಡುವೆನು. ಅವಳು ಕಾಂತ ಈ ಬಾಣಗಳನ್ನು ಕೊಟ್ಟು ಎನ್ನ ಧನ್ಯನ ಮಾಡು ದೇವಾ ಮಹಾನುಭಾವ. ಅಜೇ ದುರಧೀರನಾದ ಪಾರ್ಥ, ದೇವಾ ಇಳಿಯೋ ನೀನೇ ಕೃತ, ಇಳಿಯೋ ನೀನೇ ಕೃತಾರ್ಥ. ಈಗ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರವನ್ನು ಕೊಡುವೆನು, ತೆಗೆದುಕೋ. ಇಡೀ ಫಲ್ಗುಣ ನಿನ್ನ ಇಷ್ಟದಂತ ಆಗಲಿ ದೇವಾ. ಇಲ್ಲಿ ನೀನು ಇಲ್ಲಿಂದ ಸುರಲೋಕಕ್ಕೆ ಹೋಗಿ ನಿನ್ನ ತಂದೆಯಾದ ಬಾಧಿಸುತ್ತಿರುವ ಕಾಲಿಕೆಯ ನಿವಾಸಿಗರೆಂಬ ಕಲ್ಚಕರನ್ನು ಸಂಹರಿಸಿ ಸುರಲೋಕವನ್ನು ಉದ್ಧರಿಸಿ ಧರ್ಮರಾಜ ಮುಂತಾದವರನ್ನ ಮನಸ್ಸು ಸಂತೋಷಪಡಿಸಿ ಸುಖದಿಂದ ಬಾಳು ಹೋಗು. ಅರ್ಜುನ, ಅಸ್ತ್ರಗಳ ವಿಧಾನಂ ಬೇಳುವನು, ಚೆನ್ನಾಗಿ ಕೇಳು. ವೈರಗಳ ಸಂಹರಿಸಬೇಕಾದರೆ ಪಾಶುಪತಾಸ್ತ್ರವನ್ನು ಪ್ರಯೋಗಿಸು. ದೇವದಾನವರು ಕೂಡ ಯುದ್ಧ ಮಾಡಬೇಕಾದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ನಿನ್ನ ಕಾರ್ಯವು ದಿಗ್ವಿಜಯವಾಗದು. ವಿಜಯ ಹೋಗಿ ತಿಳಿದೇನೋ ಈ ಅಸ್ತ್ರಗಳ ವಿಷಯ. ಅರ್ಜುನ, ಅಮ್ಮಯ್ಯ ಇತ್ತ ಬಾರಪ್ಪ ಇಂದ್ರನಂದನ. ಒಂದು ಹಾರ ಕೊಡ್ರ, ಆಡ್ರ. ಕುಮಾರ, ಅಮ್ಮಯ್ಯ ಚಿತ್ತವಲ್ಲಭನಾದ ಎನ್ನ ಕಾಂತನು ಈ ನಿನ್ನ ನಿಷ್ಠ ಭಕ್ತಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ಕೊಟ್ಟಿರುವನು. ಹೌದು ತಾಯೇ. ಕಂದ, ಅಮ್ಮಯ್ಯ ನಾನು ಸಹ ಈ ನಿನ್ನ ನಿಚ್ಚಲವಾದ ತಪಕ್ಕೆ ಮೆಚ್ಚಿ ನಾನು ನಿನಗೆ ಇನ್ನೊಂದು ವರವನ್ನು ಕೊಡುವೆನು. ಅದು ಏನು ಮಾತೆ? ಹೇಳುವೆನು, ಕೇಳು ಮಗನೇ. ಅದು ಏನು ಚೆನ್ನಾಗಿ ಕೇಳ್ತಾನೆ. ಮಗನೇ ಜಗದಿ ಮಹಾಸೂರನೇ, ಬಾರೈ ಅರ್ಜುನನೇ, ಮಗನೇ ಬಾರೈ ಅರ್ಜುನನೇ, ಮಗನೇ ಜಗದಿ ಮಹಾಸೂರನೇ, ಬಾರೈ ಅರ್ಜುನನೇ, ಮಗನೇ ಬಾರೈ ಅರ್ಜುನನೇ, ಮಗನೇ ಬಾರೈ ಅರ್ಜುನನೇ. ಕಂದ, ಮೆಚ್ಚಿ ಶಿವನು ಮಗನೇ ನಿನ್ನಲೆ ತಪದೆ ಮೆಚ್ಚಿ ಶಿವನು ಮಗನೇ. ಕಂದ, ಅಮ್ಮಯ್ಯ ಈಗ ನಾನು ನಿನಗೆ ಯಾವ ಅಸ್ತ್ರವನ್ನು ಕೊಡುವೆನಾ ಗೊತ್ತಾ ಕುಮಾರ? ಅದು ಏನು ಜನನಿ? ಹೇಳುವಿನ ಚಿತ್ತವಿಟ್ಟು ಕೇಳು. ಅದು ಏನು ಚೆನ್ನಾಗಿ ಕೇಳು ಮಾತೆ. ಅಂಜನಾಸ್ತ್ರವನ್ನು ಈ ಅಂಜನಾಸ್ತ್ರವನ್ನು ನಿನಗೆ ನೀಡುವೆನು, ಸ್ವೀಕರಿಸು ಕಂದ. ನಿನ್ನ ಇಷ್ಟದಿಂದ ಆಗಲಿ ಜನನೇ. ಆಹೋ ಅರ್ಜುನ, ಜನನೇ
ಇದರ ವಿಸ್ತಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು ಕುಮಾರ. ಅದೇನು ಚೆನ್ನಾಗಿ ಹೇಳು ಜನನೇ. ಇದು ನೋಡಲು ಒಂದಾಗಿ ಕಾಣುವುದು, ಬಿಟ್ಟರೆ ನೂರಾಗುವುದು. ವೈರಿಯ ಎದೆ ತಾಕಿದರೆ ಸಾವಿರಾಗಿ ವೈರಿಯ ಮುಂಡವನ್ನು ಕಂಡರಿಸಿ ಪುನಃ ನಿನ್ನ ಬಳಿ ಒಂದಾಗಿ ಬಂದು ನಿಲ್ಲುವುದು ಪುತ್ರ ಕೋಮಲಗಾತ್ರ. ಜಟಾಸುರ ಕರ್ಕೊಂಬರಪ್ಪ, ಜಲ್ದಿ ಕರ್ಕೊಂಬರ್ಬೇಕು. ಅಮ್ಮ ಪಾರ್ವತಿ ದೇವಿ ನಿನಗೆ ಸಾಷ್ಟಾಂಗವ ಮಾಡುವೆನು. ನಾನು ಹೋಗಿ ಬರುವೆನು ಜನನಿ ತ್ರಿಲೋಕ ಪಾವನೆ. ನೀವು ಹೋಗುವ ಕಾರ್ಯ ಜಯವಾಗಲಿ, ಹೋಗಿ ಬಾ ಪುತ್ರ ಕೋಮಲಗಾತ್ರ. ನಿಂದ ಇಷ್ಟದಂತೆ ಆಗಲು ತಾಯಿ. ಬಳಿರಿದೆಯಲ್ಲ ಈ ಸಾರಥಿ. ಚತುರ್ವೇದಗಳಿಗೆ ಸಿಲುಕಿದ ಮನ ಮುನಿ ಅಕ್ಷರಾಕ್ಷಸಾದಿಗಳಿಗೆ ತಪಸ್ಸಿಗೆ ಸಿಲುಕದ ಚಿಂತನ ಮೂರ್ತಿಯಾದ ಪರಮಾತ್ಮನಿಂದ ಭಾಸುಪಶಾಸ್ತ್ರಂ ಬ್ರಹ್ಮಾಸ್ತ್ರ ಪಾರ್ವತಿ ಅಮ್ಮನವರ ಕಡೆಯಿಂದ ಅಕ್ಷಯವಾದ ಆಂಜನಾಶ್ರಯಂ ಸಂಪಾದಿಸಿದನು. ನಾನೇ ಧನ್ಯನು, ಸಾರಥಿ. ಕಾಲಕೈಯಲ್ಲಿ ವಾತಕರಂಬ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಇಂದ್ರನ ಅಮರಾವತಿಗೆ ಹೋಗಲು ನಡಿ ಸಾರಥಿ. ನಮ್ಮ ಅನ್ನೋರು ವೇದಿಕೆ ಮೇಲೆ ಬರಬೇಕು. ನಮ್ಮ ಪರಮೇಶ್ವರ ಪಾತ್ರ ಮಾಡಿದಂತ ಜಟಾಸುರ ಕರ್ಕೊಂಬರಪ್ಪ. ಜಟಾಸುರ ತಾತನವರು ಹಾರ್ಮೋನಿಯಂ ಮಾಡಿಸುವಂತ ಪಂಪೈ ತಾತನವರಿಗೆ 1111 ರೂಪಾಯಿಗಳನ್ನು ಕಾಣಿಕೆ ಹಾಕಿ ಕೊಟ್ಟಿರ್ತಾರೆ. ಹಾರ್ಮೋನಿಯಂ ಮಾಸ್ಟರ್ ಆದಂತ ತಾತನವರು ಇದನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ವೇದಮೂರ್ತಿ ಆಗಿರ್ತಕ್ಕಂಥ ಲಿಂಗಯ್ಯ ಸ್ವಾಮಿಗಳು ಈ ಪಾರ್ಥಿವ್ಯದಲ್ಲಿ ಪರಮಾತ್ಮನ ಸ್ವರೂಪಿಗಳಾಗಿರ್ತಕ್ಕಂಥವರೇ ಪರಮಾತ್ಮನ ಪಾತ್ರ ಮಾಡಿದಾಗ ಅದು ಹೆಂಗ ಫೇಲ್ ಆಗುತ್ತದೆ, ಬೇರೆ ಆಡಿದ್ರೆ ಫೇಲ್ ಆಗ್ತದೆ. ಪರಮಾತ್ಮನ ಸ್ವರೂಪಿಗಳಾದ ಜಂಗಮ ಮೂರ್ತಿಗಳೇ ಪರಮೇಶ್ವರನ ಪಾತ್ರ ಆದಾಗ ಆ ಕೈಲಾಸವನ್ನೇ ಕೊಟ್ಟಂತೆ ಇವತ್ತು ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮನ ಅಂದಾಗ ಇವರು ಒಂದು ಕಲಾ ಅಭಿಮಾನವಾಗಿ ಕಲಾವಿದರಿಗೆ ಒಂದು ಆಶೀರ್ವಾದ ಪೂರ್ವಕವಾಗಿ ಈ ಶಾಲ್ ಸನ್ಮಾನ, ಹೂಮಾಲೆ ಸನ್ಮಾನ ಹಾಗೂ 1100 ರೂಪಾಯಿಗಳನ್ನು ಕಲಾ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಅವರಿಗೂ ಅವರ ಮನೆತನಕ್ಕೂ ಕುಟುಂಬದ ವರ್ಗದವರಿಗೂ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ಲಕ್ಷ್ಯ ಅಂತ ಹೇಳುತ್ತಾ, ಯಾಕಂದರೆ ಅವರು ನಮ್ಮವರೇ, ಬೇರೆಯವರಲ್ಲ. ಅವರಿಗೂ ಎಚ್.ಎಂ. ಪಂಪಯ್ಯ ಸ್ವಾಮಿ ಕರ್ನಾಟಕ ಅಕಾಡೆಮಿ ಸರ್ಕಾರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವರು, ಅವರಿಗೆ 1500 ರೂಪಾಯಿಗಳನ್ನು ಬಹುಮಾನ ಪೂರ್ತಿಯಾಗಿ ಅರ್ಪಿಸಿದ್ದೇವೆ. ಜಟಾಸುರ ಜಟಾಸುರ ಹೆಬ್ಬಟ ಗ್ರಾಮದ ಗಣ್ಯಮಾನ್ಯ ವ್ಯಕ್ತಿಗಳೇ, ಗುರು ಹಿರಿಯರೇ, ಪ್ರೇಕ್ಷಕರೇ, ಇಲ್ಲಿಯ ತನಕ ಹಿಂದಕ್ಕೆ ಈ ಹೆಬ್ಬಟದ ಒಂದು ಹೆಸರು ಭಾಳ ಕೆಟ್ಟ ಹೆಸರಿತ್ತು. ಈಗ ಒಂದು 40 ವರ್ಷ ಕೆಳಗ. ಯಾಕಂದರೆ ಹೆಬ್ಬಟ ಅಂದರೆ ಬಿಡಪ್ಪ, ಅವ್ರಿಗೆ ಕನ್ನೆ ಕೊಡೋದು ಬೇಡ, ಅವ್ರಿಗೆ ಹೋಗೋದು ಬೇಡ, ಅವ್ರಿಗೆ ಅವರ ಪರಿಚಯನೇ ಬೇಡ ಅಂತಂದ್ರು. ಅಂದಾಗ ಇವತ್ತು ಹೆಬ್ಬಟ ಯಾವ ಮಟ್ಟದಲ್ಲಿ ಬಂದೈತೆ, ಇದು ಯಾರ ಆಶೀರ್ವಾದ? ಇಂದಿನ ಶರಣರು ಶರಣೀಯರು ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವರ ಆಶೀರ್ವಾದ ಬಲ. ಹಿಂದಕ್ಕೇನು ಈ ಸವಾರಮ್ಮ, ಇನ್ನೊಂದು ಶರಣರು ಏನು ದೆನ್ಶರಲ್ಲ ಈ ಊರಾಗ, ಅವರ ಒಂದು ಆಶೀರ್ವಾದ ಫಲದಿಂದ, ಒಂದು ಶರಣರ ಆಶೀರ್ವಾದ ಬಲದಿಂದ, ಶರಣೀಯರ ಆಶೀರ್ವಾದ ಬಲದಿಂದ ಈ ಹೆಬ್ಬಟ ಗ್ರಾಮ ಅಂದರೆ ಇವತ್ತು ಜೇನುತುಪ್ಪ ಆಗೈತೆ. ಜೇನುತುಪ್ಪ, ಆ ಜೇನುತುಪ್ಪ ಎಷ್ಟು ಸವಿಯಾಗಿರ್ತದೋ ಅಷ್ಟೇ ಸವಿಯಾಗಿದೆ ಹೆಬ್ಬಟ. ನೋಡ್ರಿ, ಏನಾದರೂ ಒಂದು ಗಲಾಟೆ, ಒಂದು ಏನಾದರೂ ಒಂದು ಇದೆ, ಎಷ್ಟು ನಿಶ್ಶಬ್ದವಾಗಿ ನೀವು ನೋಡ್ತೀರಿ, ಎಷ್ಟು ನಿಶ್ಶಬ್ದವಾಗಿ ಕೇಳ್ತಿದ್ರಿ. ಇಂತಿಷ್ಟು ಕಾರ್ಯಕ್ರಮಗಳು ಈ ನಮ್ಮ ಆಲೂರು ತಾಲೂಕಿನಲ್ಲಿ ಯಾವರೆಗಾದ್ರೂ ನಡೆದವ? ಈ ಕಾರ್ಯಕ್ರಮಗಳು ಯಾರಲ್ಲಿ ನಡೆದಿಲ್ಲ. ನೋಡು, ಒಂದೇ ವರ್ಷದಾಗ ಸವರಮ್ಮವನ ಗೋಪುರ, ಆಗೋ ವಾಲ್ಮೀಕಿ ವಿಗ್ರಹ, ಆಗೋ ಇನ್ನೂ ಒಂದು ವಿಗ್ರಹ ಕನಕದಾಸನ ವಿಗ್ರಹ, ಆಗೋ ಮತ್ತು ನಮ್ಮ ರ್ಯಾವ್ಯಾಳ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ
ನಾರಾಯಣಪ್ಪ ತಾತನವರು ಅವರು ಕೇವಲ ಪಾಪ ಅಮಾಲಿ ಕೆಲಸ ಮಾಡಿದವರು. ಅಮಾಲಿ ಕೆಲಸ ಮಾಡಿ ಗುರುವಿನ ದೀಕ್ಷೆ ತಗೊಂಡು ಇವತ್ತು ಭಯಂಕರವಾಗಿರ್ತಕ್ಕಂಥ ಶಿಲಾಮಂಟಪವನ್ನೇ ನಿರ್ಮಿಸಿದ್ದಾರೆ ಈ ಹೆಬ್ಬಟ ಗ್ರಾಮದಲ್ಲಿ. ಅದಕ್ಕೆ ದಾನಿಗಳು ಕೊಟ್ಟಿರ್ತಕ್ಕಂಥ ನಮ್ಮ ಗೌಡ್ರು ಯಾವ ಹೆಸರು ಜಾಗ ಕೊಟ್ಟಿರ್ತಕ್ಕಂಥವ್ರು ಗೋವರ್ಧನ ಗೌಡ್ರು ಪಾಪ ಅವರು ಜಾಗ ಕೊಟ್ಟಂಥ ಸ್ಥಳದಲ್ಲಿ ಇವತ್ತೊಂದು ಭಯಂಕರವಾಗಿರ್ತಕ್ಕಂಥ ದೇವಾಲಯ ಆಗಿದೆ. ಅಲ್ಲಿ ಏನೇನು ನಡೀತೇವೆ ಅಂದರೆ ಏನೇ ಹುಳ ಮುಟ್ಲಿ, ಚೇಳು ಕಡ್ಲಿ, ಹಾವು ಕಡ್ಲಿ, ಇನ್ನೂ ಒಂದೇ ರೋಗ ಇರಲಿ, ಆ ಒಂದು ಗುರುವಿನ ಕೃಪಾಶೀರ್ವಾದದಿಂದ ನಮ್ಮ ನಾರಾಯಣಪ್ಪ ತಾತನವರು ಅವೆಲ್ಲ ಪರಿಹಾರ ಆಗ್ತಾ ಬಂದಿದ್ದಾವೆ. ಅಂದಾಗ ಇದು ಎಷ್ಟು ಒಂದು ನಿಮ್ಮ ಗ್ರಾಮಕ್ಕೆ ಎಷ್ಟು ಮಹಾಪುಣ್ಯ ಇರ್ಬೋದು. ಇಂತಿಷ್ಟು ಕಾರ್ಯಕ್ರಮಗಳು ನಡೆಯಬೇಕಾದರೆ ನೋಡ್ರಿ, ಈ ವರ್ಷ ಸುಮಾರು ಈ ಒಂದು ಸವಾರಮ್ಮನ ಕುಂಭೋತ್ಸವ, ರಥೋತ್ಸವ ನಡೀತಕ್ಕಂಥ ಈ ಒಂದು ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ನಡೆದಿಲ್ಲ, ಸುಮಾರು 35 ಕೋಟಿ ಖರ್ಚಾಗಿದೆ ಈ ಹೆಬ್ಬಟ ಗ್ರಾಮದಲ್ಲಿ. 35 ಕೋಟಿ. ಇಷ್ಟು ಖರ್ಚಾದರೂ, ಇಷ್ಟು ಮಾಡಿದ್ರು, ಯಾರಾದರೂ ಏನಾದರೂ ಒಂದು ನಿಶ್ಶಬ್ದವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಜಟಾಸುರ ಜಟಾಸುರ ಕರ್ಕೊಂಬರಪ್ಪ ಜಟಾಸುರ. ಜಟಾಸುರ ಜಟಾಸುರ ಕರ್ಕೊಂಬರಪ್ಪ ಜಟಾಸುರ. ಇದ್ದ ಇನ್ನ ನಮಗೆ ಅಭಿಮಾನಿ ಆದರೂ ಕೂಡ ಈಗ ಅವ್ರ ಹೆಸರು ಉಳಿಸ್ಲಿಕ್ಕೆ, ಅವ್ರ ತಾತನ ಹೆಸರು, ಈಗ ಸ್ವಾಮಿ ಹೆಸರು ಉಳಿಸೋಕೆ ಕೂಡ ಅವ್ರ ಮಗ ಸಿದ್ಧಲಿಂಗಯ್ಯ ಸ್ವಾಮಿ ಅವರು ಕೂಡ ಈ ಸಂಗೀತಕ್ಕೆ ಅವರು ಅಂಕಿತ ಆಗಿದ್ದಾರೆ. ಅವರಿಗೆ ಕೂಡ ನನ್ನ ಅನಂತ ಶರಣಾರ್ಥಿಗಳು. ಪತಿವು ರಥ ಧರ್ಮ ಬಲ ಸಾಗುತ್ತಾರೋ ನಾನು ಇವತ್ತು ಹೆಬ್ಬಟ ಗ್ರಾಮದಲ್ಲಿ ಭಾಳ ಅಪರೂಪವನ್ನು ನಡೀತಿದೆ. ಇನ್ನು ಭಾಳ ಮುಂದೆ ಈ ಹೆಬ್ಬಟ ಗ್ರಾಮ ಇನ್ನು ಭಾಳಷ್ಟು ಮುಂದೆ ಹೋಗ್ಬೇಕಂತ ನಾವಿನ್ನು ಕೋರಿಕಂತಿದ್ದೇವೆ. ಈ ಊರಿಗೆ ಬರೋ ಹೊತ್ನಾಗ ನಾವು ₹1 ಕೂಡ ತಂದಿಲ್ಲ. ಎಲ್ಲೇ ಬೇವೂರ್ಲಿದ್ದ ಬಂದು ಈ ಊರಾಗ ಆ ಸವಾರಮ್ಮವ ಆಶೀರ್ವಾದದಿಂದ ಇವತ್ತು 65 ಲಕ್ಷ ಒಂದು ಶಿಲಾ ಮಠ ಆಶೀರ್ವಾದದಿಂದ ಇವರು ನಮ್ಮ ತಾತ, ನಮ್ಮ ಗುರುಗಳು ವೀರಭದ್ರಸ್ವಾಮಿ ಗುರುಗಳಿಂದ ಆಶೀರ್ವಾದದಿಂದ ಇವತ್ತು ನಾವು ಒಂದು ಮಠವನ್ನು ಮಾಡಿದ್ದೇವೆ. ಒಂದು ಮಾತಾಡಬೇಕಂತಂದು ನಾವು ಇವತ್ತು ಈ ಗ್ರಾಮಕ್ಕೆ ಬಂದು ಏನಂದರೆ ಒಂದು ಸಾಧನೆ ಮಾಡಬೇಕು. ಇವತ್ತು ನಾವು ಎಷ್ಟಿದ್ರೆ ನಮ್ಮ ಸಂಸಾರಕ್ಕೇನು ಸಾಲಕ್ಕೆ ಬರ್ತೈತೆ, ಎಷ್ಟಿದ್ರೂ ಕೂಡ ಭಾರಿ ಸಾಲಕ್ಕೆ ಬರ್ತೈತೆ. ಏನಂದರೆ ನಾವು ಗುರುವಿಗೆ ಏಟು ಮಾಡಬೇಕು, ಸಂಸಾರಕ್ಕೆ ಏಟು ಮಾಡಬೇಕು ಅಂತ ಇವೆರಡೇ ತಿಳ್ಕೋಬೇಕು ಅಂತಂದು ನಾವು ಅವ್ರ ದಯದಿಂದ ಒಂದು ಮಾತು ಆಡಿದ್ದೇವೆ. ಇದರಲ್ಲಿ ತಪ್ಪು ತಿಳ್ಕೊಂಡ್ರೆ ನೀವೇನಂದ್ರೆ ಕ್ಷಮಿಸ್ಬೇಕು. ಓಂ ನಮಃ.